ನಿಮಗೆ ಯಾವುದೇ ಸಮಸ್ಯೆ ಇರಲಿ, ಬಾಯಾಗ ಹುಣ್ಣಾಗ್ತವ, ಅಲ್ಸರ್ ಸಿದ್ದಂಗ ಹುಣ್ಣುಗಳಾಗಿ ಹೊಡಿತಿರ್ತವ, ಮೇಲೆ ಆಗ್ತವ. ಸ್ತನ ಕ್ಯಾನ್ಸರ್ಗೆ ಪ್ರಾರಂಭದ ಹಂತದಲ್ಲಿ ಮಹಿಳೆಯರು ಚಿಕಿತ್ಸೆ ಕೊಡಿಸಿದರೆ ಸುಲಭವಾಗಿ ವಾಸಿ. ಡಾಕ್ಟರ್ ಫರಾ ನಸ್ರೀನ್. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ರಾಯಚೂರು ತಾಲೂಕಿನ ಉಡಂಗಲ್ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಮಂಜರ್ಲಾ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ PPHFG ಹೆಲ್ತ್ ಕೇರ್ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಮಂಗಳವಾರ ಯಶಸ್ವಿಯಾಗಿ ನೆರವೇರಿತು. ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಂಗಲ್ ವೈದ್ಯಕೀಯ ಅಧಿಕಾರಿ ಸ್ತ್ರೀ ವೈದ್ಯರು ಡಾಕ್ಟರ್ ಫರಾ ನಸ್ರೀನ್ ಅವರು ಮಂಗಳವಾರ ಬೆಳಿಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಮಹಿಳೆಯರು ಸ್ತನ ಕ್ಯಾನ್ಸರ್ ರೋಗವನ್ನು ಎದುರಿಸುತ್ತಿದ್ದಾರೆ. ಗ್ರಾಮೀಣ ಮಹಿಳೆಯರು ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳಿಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳುತ್ತಾರೆ. ಈ ಪರಿಸ್ಥಿತಿ ಬದಲಾಗಬೇಕಾದರೆ ಮಹಿಳೆಯರಲ್ಲಿ ಜಾಗೃತಿ ಅವಶ್ಯಕ. ಪ್ರಾರಂಭದ ಹಂತದಲ್ಲಿ ಚಿಕಿತ್ಸೆ ಕೊಡಿಸಿದಲ್ಲಿ ಮಾತ್ರ ಅದು ಸುಲಭವಾಗಿ ವಾಸಿಯಾಗುತ್ತದೆ. ಕೊನೆ ಹಂತದಲ್ಲಿ ಆಸ್ಪತ್ರೆ ಬಾಗಿಲು ತುಳಿದರೆ ಕಷ್ಟ ಎಂದು ಹೇಳಿದರು. ಪೀಪಲ್ ಟು ಪೀಪಲ್ ಜಿ ಹೆಲ್ತ್ ಕೇರ್ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ, ವೃದ್ಧರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ BP ಶುಗರ್, ಕಣ್ಣು ತಪಾಸಣೆ, ಉಚಿತ ಔಷಧಿ ವಿತರಣೆಯ ಕಾರ್ಯದಲ್ಲಿ ತೊಡಗಿದೆ. ಸ್ತ್ರೀರೋಗ ಮತ್ತು ಪ್ರಸೂತಿ ಸೇವೆಗಳು, ಮಕ್ಕಳ ಕಾಯಿಲೆಗಳು, ಕಣ್ಣಿನ ತಪಾಸಣೆ, ಚರ್ಮದ ಕಾಯಿಲೆ, ಕಿವಿ, ಮೂಗು ಮತ್ತು ಗಂಟಲು ತೊಂದರೆಗಳು, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಮಧುಮೇಹ, ರಕ್ತದೊತ್ತಡ, ಮೂಳೆ ಹಾಗೂ ಕೀಲು ರೋಗಗಳಿಗೆ ಸಂಬಂಧಿಸಿದಂತೆ ಉಚಿತ ತಪಾಸಣೆ ಹಾಗೂ ಸಲಹೆಗಳನ್ನು ನೀಡಲು ಉತ್ತಮ ಅವಕಾಶವನ್ನು ಮಾಡಿದ್ದಾರೆ ಎಂದರು. ಮಂಜರ್ಲಾ ಗ್ರಾಮದ ಜನರು ಶಿಬಿರಕ್ಕೆ ಆಗಮಿಸಿ ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗವನ್ನು ಪಡೆದುಕೊಂಡರು. ವಿವಿಧ ಆರೋಗ್ಯ ಸಮಸ್ಯೆಗಳಿಗಾಗಿ ವೃದ್ಧರು ಭೇಟಿ ಮಾಡಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಪಡೆದರು. ಇದಕ್ಕೆ ನಮಗೆ ಬಹಳ ಸಹಾಯ ಕೊಡ್ತಿರೋರು ನಮ್ಮ PPHF ಫೌಂಡೇಶನ್ ಕಡೆಯಿಂದ. ಮತ್ತೆ ಇವತ್ತು ಸ್ವಲ್ಪ ಮಳೆ ಬಂದಿರೋ ಕಾರಣ ನಾವು ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಮುಗಿಸ್ಕೊಳ್ಳೋಣ. ನಮ್ಮ ಮುಂದಿನ ಎಲ್ಲ ಪರೀಕ್ಷೆ ಮತ್ತೆ ಎಕ್ಸಾಮಿನೇಷನ್ಗಳನ್ನು ನಾವು ಅಲ್ಲಿ ಸಬ್ ಸೆಂಟರ್ ಬಿಲ್ಡಿಂಗ್ನಲ್ಲಿ ಹಾಕ್ಕೋಬಹುದು. ಸೊ ಇವತ್ತು ನಾವು BP ಶುಗರ್ ಮತ್ತೆ ಇವ್ರು ಹೇಳಿದಂಗೆ ನಮ್ಗೊಂದು ಗೃಹ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ 3 ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಸ್ತನ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಇವು 3 ಬಗ್ಗೆ ನಾವು ಬಹಳ ಬಚ್ಚಿಟ್ಕೊಳ್ತೀವಿ. ಇಂಥ ಕೇಸಸ್ ಸಡನ್ ಆಗಿ ರಿಮ್ಸಿಗೆ ಫಾಲೋ ಅಪ್ ಆಗ್ತವೆ, ಎಲ್ಲ ಬೆಳ್ಳಾರಿ ಬೆಂಗಳೂರು ಹೋಗ್ತಾವ. ಕೊನೆಯದಾಗಿ ನಾವು ಕೊನೆ ಸ್ಟೇಜಲ್ಲಿ ಈ ಕೇಸಸ್ನ ಯಾಕೆ ಡಿಟೆಕ್ಟ್ ಮಾಡ್ಕೋಬೇಕು? ಮೊದಲಿಂದೇ ನಾವು ಎಲ್ಲ ಮಾಹಿತಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತು ನಾವು ಆಶಾ ವರ್ಕರ್ದು ಫೀಲ್ಡ್ ವಿಸಿಟಿಂದ, ಹೆಲ್ತ್ ಸ್ಟಾಫ್ದು ಫೀಲ್ಡ್ ವಿಸಿಟಿಂದ ಈ ಕ್ಯಾನ್ಸರ್ ಬಗ್ಗೆ ಗೊತ್ತಾಗ್ಬಿಟ್ರೆ ನಾವು ಅದನ್ನು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಓರಲ್ ಕ್ಯಾನ್ಸರ್ಗೆ ಯಾವ ಜನನೂ ಸಾಯಬಾರ್ದು. ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರಿಂದ ಬಹಳಷ್ಟು ಕ್ಯೂರ್ ರೇಟ್ ಐತಿ. ನಮ್ಮ ಇಂಡಿಯಾದಲ್ಲಿ 5% ಜನ ಬಾಯಿ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ. ತಂಬಾಕು ತಿನ್ನೋದು ಜಾಸ್ತಿ, ಸ್ಮೋಕಿಂಗ್ ಮಾಡೋದು ಜಾಸ್ತಿ, ಬೀಡಿ ಸೇರೋದು ಜಾಸ್ತಿ. ಇವೆಲ್ಲ ಚಟಗಳಿಂದ ಓರಲ್ ಕ್ಯಾನ್ಸರ್ ಆಗೋದು ಸಹಜ. ನಾನು ಇಲ್ಲಿನೂ ಒಂದು 2-3 ವಿಸಿಟ್ಸ್ನಲ್ಲಿ ಬಂದಾಗ ಬಾಯಿ ಕ್ಯಾನ್ಸರ್ ಇರ್ಬೋದ್ರಿ, ಬನ್ನಿ, ಇದು ಗುಳ್ಳೆ ಆಗಿರ್ತಾವ, ಬಾಯಿ ತೆಗಿಯೋಕ್ಕೆ ತ್ರಾಸ ಇರ್ತಾವ, ಇಲ್ಲ ರೆಡ್ ಪ್ಯಾಚ್, ಕೆಂಪು ಗುಳ್ಳಿ, ಇಂಥ ಸಮಸ್ಯೆಗಳನ್ನು ಬಂದು ತೋರಿಸ್ಕೊರಿ. ಇಲ್ಲ ನಮ್ಮ ಆಶಾಗಳು ವಿಸಿಟಿಗೆ ಬಂದಾಗ ಈ ಒಂದು ಸಮಸ್ಯೆ ಇದೆ ಅಂತ ಒಂದು ನೋಂದಣಿ ಮಾಡಿಸ್ಕೊರಿ. ನಾವು ಅದರ ಸಲುವಾಗಿ ಎಲ್ಲ ಮುಂದಿನ ಪರೀಕ್ಷೆಗಳು, ಬಯಾಪ್ಸಿ ತಗೊಳ್ಳೋದು, ಮುಂದೆ ಟೆಸ್ಟ್ ಮಾಡಿಸೋದು ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಿ ಆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಗೃಹ ಆರೋಗ್ಯ ಕೇಂದ್ರ ಅಡಿಯಲ್ಲಿ 3-4 ಭಾಳ ಹೆಚ್ಚಿನ ಸಮಸ್ಯೆಗಳು ಏನೀಗ ಇಂಡಿಯಾದಲ್ಲಿ, ಭಾರತದಲ್ಲಿ ನಡೀತಾ ಇದ್ದಾವ. ಕ್ಯಾನ್ಸರ್ ಮತ್ತು ಸಕ್ಕರೆ ಕಾಯಿಲೆ, BP ಕಾಯಿಲೆ, ಎಲ್ಲರಿಗೆ ಒಂದು 30% ಜನರಿಗೆ ನಮ್ಮ ಇಂಡಿಯಾದಲ್ಲಿ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ ಇದ್ದೇ ಐತಿ. ಒಬ್ಬರು ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದರೆ ಇಬ್ಬರಿಗೆ ಶುಗರ್ BP ಇದ್ದೇ ಇರುತ್ತೆ. ಸೊ ಇದು ಒಂದು ನಾವು ಏನಂತಿದ್ವಿ ಮೊದಲು, ಗ್ರಾಮೀಣ ಜನದಲ್ಲಿ ಇದೆಲ್ಲ ಆಗಲ್ಲ ಅಂಥೇಳಿ. ಹೌದಾ, ರೂರಲ್ ಸೆಟಪ್ಪಲ್ಲಿ ಇದು ಆಗೋದು ಭಾಳ ಲೋ ಅಂತ ಅಂದ್ಕೊಂಡಿದ್ವಿ. ಈಗ ವಿಲೇಜಸ್ನಲ್ಲಿನೂ BP ಶುಗರ್ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ. ನಾವು ಇದನ್ನು ಚಿಕಿತ್ಸೆ ಎಲ್ಲಿ ಪಡಿಸ್ಕೋಬಹುದು? ನಾವೊಂದು ಸಬ್ ಸೆಂಟರ್ ಬಿಲ್ಡಿಂಗ್ನ ಮಾಡಿದ್ದೀವಿ, ಅಲ್ಲಿ ಬಂದು ನೀವು ಚಿಕಿತ್ಸೆ ತಗೊಳ್ಳಿ. ಶುಗರ್ BP ಕಾರ್ಡ್ ಕೊಡ್ತೀವಿ, ಕೆಂಪುದ ಕಾರ್ಡ್, ಅದನ್ನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಕೊರಿ. ಯಾರ್ದು ನೋಂದಣಿ ಇನ್ನೂ ಆಗಿಲ್ಲ
ಅವರೆಲ್ಲ ಈ ಒಂದು ಗೃಹ ಆರೋಗ್ಯ ಕೇಂದ್ರ ಪ್ರೋಗ್ರಾಮಲ್ಲಿ ನೋಂದಣಿನ ಮಾಡಿಸ್ಕೊರಿ, ತಿಂಗಳ ನಮ್ಮ ಕಡೆ ಫಾಲೋಅಪಿಗೆ ಬನ್ನಿ. ಶುಗರ್ ಹೆಚ್ಚಿಗಿದ್ರೆ ನಾವು ಅದನ್ನು ಮತ್ತೆ ಡೋಸ್ ಹೆಚ್ಚಿಗೆ ಮಾಡ್ತೀವಿ. ಡೋಸ್ ಹೆಚ್ಚಾದ್ಮೇಲೆ ನಂತರ ಮತ್ತೆ 1 ತಿಂಗಳಲ್ಲಿ ಫಾಲೋಅಪಿಗೆ ಬಂದು ಅದನ್ನು ಲೆವೆಲ್ ಮಾಡಿಸ್ಕೋತಾ ಇರ್ರಿ. ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಕ್ರಮ ಇವತ್ತು ನಾವೇನು ಉದ್ಘಾಟನೆ ಮಾಡಿದ್ದೀವಿ, ಕಂಟಿನ್ಯೂಸ್ ನಾವು ಸೇವೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ರೆಗ್ಯುಲರ್ ಟ್ಯಾಬ್ಲೆಟ್ ಸಪ್ಲೈ ಇರ್ತಾವ, ರೆಗ್ಯುಲರ್ ಚೆಕಪ್ಸ್ ಇರುತ್ತೆ. ನೀವು ನಿಮ್ಮ ಊರಲ್ಲಿ ಈ ಒಂದು ಕಾರ್ಯಕ್ರಮದ ಜಾಗೃತಿನ ಕೊಡ್ರಿ. ಎದಕ್ಕೆ ಹಾಕಿದ್ದಾರೆ ಕ್ಯಾಂಪ್ ಅಂತ ಹೇಳಿದರೆ, ನಾವು ಶುಗರ್, BP ಮತ್ತು ಕ್ಯಾನ್ಸರ್ಸ್ ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ದೀವಿ. ಎಲ್ಲರೂ ಇವತ್ತು ಮಳೆ ಬಂದಿರೋದ ಕಾರಣ ಸ್ವಲ್ಪ ಜನ ಕಡಿಮೆ ಬರ್ಬೋದು, ಬಟ್ ನಿಂತ್ಕೊಂಡ್ರೆ ನಾವು ಇನ್ನೂ ಒಂದು 4 ಗಂಟೆ ಇರ್ತೀವಿ. ಎಲ್ಲರೂ ಸಬ್ ಸೆಂಟರ್ ಬಿಲ್ಡಿಂಗ್ಗೆ ಬರ್ಬೋದು. ಅಡಿಯಲ್ಲಿ ಒಂದು 2 ತಿಂಗಳ ತಮ್ಮ ಕೋಆಪ್ರೇಷನ್ ಇರಬೇಕು. ಗ್ರಾಮ ಪಂಚಾಯತ್ ಮೆಂಬರ್ಸ್ಗೂ ನಾನು ಇದನ್ನು ಹೇಳ್ತಾ ಇದ್ದೀನಿ, ಮತ್ತು ನಮ್ಮ ಆಶಾ ವರ್ಕರ್ಸ್, ಅಂಗನವಾಡಿ ಟೀಚರ್ಸ್ಗೂ. ಸೊ 2 ಮಂತ್ಸಲ್ಲಿ ಇದು ಇಡೀ ಮಂಜಲ್ಲ ವಿಲೇಜಲ್ಲಿ ಬರೋ ತನಕ ಎಲ್ಲ ಕಾಯಿಲೆಗಳನ್ನು ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋಣ. ಸಪ್ಲೈ ಎಲ್ಲ ಇರುತ್ತೆ. ಇದು ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ. ವಾರದಲ್ಲಿ 2 ದಿವಸ, ಮಂಗಳವಾರ ಆ್ಯಂಡ್ ಶುಕ್ರವಾರ, ಇವೆರಡು ವಾರ ಮನೆ ವಿಸಿಟ್ ಮಾಡಿ ಆಶಾ ವರ್ಕರ್ಸ್ ನಿಮ್ಮ ಕಡೆ ಬರ್ತಾರೆ. ಏನ್ರಿ ಅಕ್ಕ ಅವರೇ, ಅಜ್ಜಿ ಅವರೇ, ಅವ್ವ ಅವರೇ, ನಿಮಗೆ ಈ ಕಾಯಿಲೆ ಇದೆನಾ, ಸಕ್ಕರೆ ಕಾಯಿಲೆ ಇದೆನಾ, ಅದನ್ನು ಬರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಾಹಿತಿನ ಕರೆಕ್ಟಾಗಿ ಕೊಡಿ. ಇದು ನಾವು ಸುಮ್ಮನೆ ತಗೋಬೇಕಂತ ಇಲ್ಲ, ಮಾಹಿತಿನ ಕಲೆಕ್ಟ್ ಮಾಡ್ತಾ ಇಲ್ಲ, ನಮ್ಗೆ ಆ ಕಾಯಿಲೆನ ಸ್ಟಾಪ್ ಮಾಡೋದೈತಿ. ಆ ಉದ್ದೇಶದಿಂದ ನಾವು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ನಿಮ್ಮ ಸಹಕಾರ ಕೊಡ್ರಿ. ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಹಾನಿಕಾರಕ ವಸ್ತುಗಳಿಂದ ದೂರವಿರಲು ಪ್ರೊಜೆಕ್ಟರ್ ಮೂಲಕ ಗ್ರಾಮಸ್ಥರಿಗಾಗಿ ಸಾಕ್ಷ್ಯಚಿತ್ರವನ್ನು ಬಿತ್ತರಿಸಿದರು. ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿರುವ ದೃಶ್ಯ ಕಂಡುಬಂತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಂಗಲ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಫರಾ ನಸ್ರೀನ್, ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್, PPHFನ ಸಿಬ್ಬಂದಿ ನರ್ಸಮ್ಮ, ಸಂಧ್ಯಾ, ರಮೇಶ್, ಸ್ವಯಂ ಸೇವಕರು ಮತ್ತು ಗ್ರಾಮಸ್ಥರು ಇದ್ದರು.